ಅದರ ಅಡ್ವೊಕೇಟ್ ವಿಜಯ್ ವಾಸು ಪೂಜಾರಿ ಅವರು. ನಾವು ಸುಪ್ರೀಂ ಕೋರ್ಟ್ದ ಆರ್ಡರ್ ಸಹಿತ ಅವ್ರು ಹೇಳ್ತಾ ಇದ್ದಾರೆ, ಹೈಕೋರ್ಟ್ದ ಆರ್ಡರ್ನ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಇತ್ತೀಚೆಗೆ ಈ ಧರ್ಮಸ್ಥಳದ ಬಗ್ಗೆ ಭಾಳ ಆಸಕ್ತಿ ವಹಿಸಿ ಮಾಡುವಂಥ ಚಾನಲ್ ಕುಡ್ಲ ರಾಂಪೇಜ್ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು. ನಾವು ಅವ್ರನ್ನ ಎಷ್ಟು ಹೊಗಳಿದ್ರು ಕಡಿಮೆ. ಇವತ್ತೇನಾದರೂ ಧರ್ಮಸ್ಥಳದ ಈ ಅನ್ಯಾಯಗಳ ಒಂದು ಕಾರಣ ಹುಡುಕುವಲ್ಲಿ ಯಶಸ್ವಿಯಾಗಿದ್ದರೆ ಇವರು ಭಾಳ ಪ್ರಮುಖರು. ಅಜಯ್ ಅವರು ಇಂಟರ್ವ್ಯೂ ಮಾಡ್ತಾ ಹೋಗ್ತಾ ಇದ್ದಾರೆ ತಮ್ಮ ಚಾನಲ್ದಲ್ಲೇ. ಅದನ್ನು ನೋಡಿ ಕೆಲವೊಂದು ಪ್ರಶ್ನೆ ನಮಗೆ ಹುಡ್ತಾ ಇದ್ದಾವೆ, ಜನಕ್ಕೂ ಹುಡ್ತಾ ಇದ್ದಾರೆ. ಒಂದು ನಾವು ಜನ ಜೊತೆ ಹೇಳಬೇಕಾಗಿದೆ ಇವತ್ತು. ಯಾಕಂದರೆ ಒಂದು ದೊಡ್ಡ ಪ್ರಮಾಣದ ಹತ್ಯೆ ಅತ್ಯಾಚಾರ ಏನೆಲ್ಲ ನಡೆದಂಥ ಕ್ಷೇತ್ರದಲ್ಲೇ ಅದು ಯಾರು ಮಾಡಿದ್ರು ಅನ್ನೋದು ಗೊತ್ತಾಗದು ಹೋಗುವಂಥದ್ದು ಮಾಡುವಂಥದ್ದು ತಪ್ಪಲ್ವಾ, ಅಪರಾಧ ಅಲ್ವಾ, ಹುಡುಕ್ಬೇಕಲ್ವಾ ಅವರನ್ನು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಪ್ರಶ್ನೆಗೆ ನಾವು ಹಲವು ಉತ್ತರಗಳು ಇದು ಹೋರಾಟ ಮಾಡಿದವರು ಕಳೆದ 13 ವರ್ಷಗಳಿಂದ ಸೌಜನ್ಯಾಳ ಹತ್ಯೆ ಕೇಸಿನ ಸಲುವಾಗಿ ಹೋರಾಟ ಮಾಡ್ತಾ ಬಂದಂಥವರು ನಮ್ಮ ತಿಮ್ರೋಡಿ ಅವರು. ಆ ತಿಮ್ರೋಡಿ ಅವರು